ಕುರಿತು, ಮಣ್ಣನ್ನು ನೆಲಕ್ಕೆ ನಾವು ಹೋಗ್ಬೇಕಾಗಿರುವ ಕುರಿತು ಉತ್ತಮ ಸಂದೇಶವನ್ನ ಕೊಟ್ಟಿದ್ದೀರಾ. ಹಾಗೆ ಗಾಯತ್ರಮ್ಮ ಮೇಡಮ್ ಅವರು ಯಾವಾಗ್ಲೂ ಉತ್ತಮ ಸಂದೇಶಗಳನ್ನ ಕೊಡ್ತಾರೆ. ನಾನು ಅವರ ಕವಿತೆಗಳಿಗೆ ಬೆನ್ನುಡಿಯನ್ನ ಬರೆದಿದ್ದೆ. ತುಂಬಾ ಉತ್ತಮವಾದಂತಹ ಕವಿತೆಯನ್ನ ನೀಡಿದ್ರು. ಹಾಗೆ ಮಂಜುನಾಥ್ ಸರ್ ಅವರು, ಬಿ ಮಂಜುನಾಥ್, ಯಾವಾಗ್ಲೂ ಅವರ ಕವಿತೆಗಳನ್ನ ಸದಾ ಅವ್ರು ಹೆಂಗೆ ಪುಂಖಾನುಪುಂಖವಾಗಿ ಹಾಕ್ತಿರ್ತಾರಪ್ಪ. 10 ನಿಮಿಷಕ್ಕೆ ಒಂದು ಕವಿತೆ ಗ್ರೂಪ್ ಅಲ್ಲಿ ಹಾಕ್ತಾರೆ. ಅದ್ ಹೆಂಗ್ ಹುಡ್ತಾವ್ ಕೆಲವು ಸತಿ ಅನ್ಕೋತೀನಿ. ಜ್ಞಾನ ಇಲ್ಲಿದ್ರೆ ಮಾತ್ರ ಆ ಕವಿತೆಗಳನ್ನ ಲೇಖನಿಯಲ್ಲಿ ಬರೆಯಕ್ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಜ್ಞಾನವಂತರು ಸರ್. ನಿಮ್ಮ ಕವಿತೆ, ಇವತ್ತಿನ ಕವಿತೆ ಕೂಡ ಬಹಳನೇ ಸುಸಂದರ್ಭಿತವಾಗಿ ತುಂಬಾನೇ ಚೆನ್ನಾಗಿತ್ತು. ಪದ್ಮಶ್ರೀ ಗೋವಿಂದರಾಜ್ ಮೇಡಮ್, ಇವತ್ತು ಇನ್ನೂ ಸುಂದರವಾಗಿದ್ದೀರಾ ಮೇಡಮ್. ನಾವು 2 ವರ್ಷದ ಹಿಂದೆ ಒಂದು ಇದು ನಮ್ಮ ಪಂಚಭಾಷಾ ಕವಿಗೋಷ್ಠಿಯಲ್ಲಿ ಬಂದಿದ್ವಿ. ನನಗೆ ಕನ್ಫ್ಯೂಸ್ ಆಯ್ತು, ಈ ಮೇಡಮ್ ಹೌದಾ ಅಂತ. ಆಮೇಲೆ ಋಣಾಲಿ ಇದು ನಾಟಕದಿದು ಹೇಳಿದ ತಕ್ಷಣ ಗೊತ್ತಾಯ್ತು. ಬಹಳ ದಿವಸ ಇಲ್ಲ, ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ಹೆಣ್ಣಿನ ನೋಡಿ. ಯಾವಾಗ್ಲೂ ಹೆಣ್ಣಿನ ಬಾಹ್ಯ ಸೌಂದರ್ಯಕ್ಕಿಂತ ಆಂತರ್ಯದ ಸೌಂದರ್ಯವನ್ನ ಅರಿತು ಬದುಕು ಮಾಡಬೇಕು ಅನ್ನೋದಕ್ಕೆ, ಮತ್ತೆ ಹೆಣ್ಣು ಕೂಡ ಆಂತರ್ಯದ ಸೌಂದರ್ಯದ ಜೊತೆಗೆ ಇರಬೇಕು. ಇದು ಕ್ಷಣಿಕ ನಾವು ಏನಂತ